ಕ್ವಶನ್ ಆಗ್ಲೇ ಕೇಳಿದ್ದೆ, ಜೆಡಿಎಸ್ ವಕ್ತಾರದ್ದು ಅದೇ ಪ್ರಶ್ನೆ. ಸಭಾಪತಿಗಳು ಹಾಗೆ ಸದನದ ನಿಯಮಗಳು ರೆಸ್ಪೆಕ್ಟ್ ಇಲ್ವಾ ಕಾಂಗ್ರೆಸ್ಗೆ? ಅದೇ ರೆಸ್ಪೆಕ್ಟ್ ಇದೆ, ನಾವು ಅದೇ ಹೇಳ್ತಾ ಇರೋದು. ರೆಸ್ಪೆಕ್ಟ್ ಇದೆ. ನಿಮ್ ರೆಸ್ಪೆಕ್ಟ್ ಏನಿದೆ ಅಂದ್ರೆ ನೀವೇ ಬಗೆಹರಿಸ್ಕೊಳ್ಳಿ, ನಂತ ವಿಡಿಯೋ ಇಲ್ಲ ಅಲ್ಲ ರೀ. ಇಡೀ ರಾಜ್ಯದಲ್ಲಿ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇರೋದೇ ಇದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಿಂದ ಆಚೆಗೆ ಹೋಗಿ ಸುಮ್ನೆ ಹೋದ್ರ, ನಗ್ನಗ್ತಾ ಹೋದ್ರ, ಕಣ್ಣೀರ್ ಹಾಕೊಂಡು ಆಚೆ ಹೋಗಿದ್ದಾರೆ. ನಿಮ್ ಮುಂದೆ ಕಣ್ಣೀರ್ ಹಾಕೊಂಡು ಕೂತಿದ್ದಾರೆ, ಅವ್ರು ದೂರ್ ಕೊಟ್ಟಿದ್ದಾರೆ. ಅವ್ರ ಬೆಂಬಲಕ್ಕೆ 10 ಜನ ಅಲ್ಲಿನ ವಿಧಾನ ಪರಿಷತ್ ಸದಸ್ಯರು ಬಂದು ಆತರ ಹೇಳಿದ್ರು ಅಂತ ಹೇಳಿದ್ದಾರೆ, ನಿಮ್ಮ ಹತ್ರ ಹೇಳಿದ್ದಾರೆ. ನೀವ್ ಏನ್ ಕ್ರಮ ತಗೊಂಡ್ರಿ? ನಿಮ್ಮ ಹತ್ರ ವಿಡಿಯೋ ಇಲ್ಲ, ನಂದು ಅಲ್ಲಿಲ್ಲ ಕಚ್ಚಕ್ಕೆ, ನನ್ ಬೆನ್ಮೂಳೆ ಎಲ್ಲ ನಿಂತ್ಕೊಳ್ಳಕ್ಕೆ ಅಂದ್ರೆ ಆಗೋಯ್ತಾ? ಇರ್ಬೇಕು ನೋಡ್ರಿ, ತನಿಖೆ ಮಾಡ್ರಿ ಅಂತ ಹೇಳ್ಬೇಕು, ಸ್ಟ್ಯಾಂಡಿಂಗ್ ಕಮಿಟಿ ಕೊಡ್ಬೇಕು. ಅದೇ ತಾನೇ ಸ್ಟ್ಯಾಂಡಿಂಗ್ ಕಮಿಟಿಗಳು ಯಾಕಿರೋದು? ಡಿಸಿಪ್ಲಿನರಿ ಸ್ಟ್ಯಾಂಡಿಂಗ್ ಕಮಿಟಿ ಕೊಡ್ಬೇಕಾಗಿತ್ತು, ಆಕ್ಷನ್ ಕಮಿಟಿಗೆ. ಆಮೇಲೆ ಪೊಲೀಸ್ ಕೊಡ್ಬೇಕಿತ್ತು, ಹೋಗಿ ತನಿಖೆ ಮಾಡ್ರಿ, ಇದೊಂದು ವರದಿಯನ್ನ ಕೊಡಿ ಇದಕ್ಕೆ ನನಗೆ 3 ದಿನದಲ್ಲಿ 4 ದಿನದಲ್ಲಿ ಅಂತ. ಮಾಧ್ಯಮಗಳಲ್ಲಿ ಎಲ್ಲೆಲ್ಲಿ ಬಿತ್ತರ ಆಗಿದೆ ಆ ವಿಡಿಯೋವನ್ನು ತರಿಸ್ಕೋಬೇಕಿತ್ತು, ಫಾರೆನ್ಸಿಕ್ ಕರ್ಸ್ಬೇಕಿತ್ತು. ಇದನ್ನ ಏನಾದ್ರು ಮಾಡಿದ್ರೆ ಸಭಾಪತಿಗಳು ಮಾಡಿದ್ರ? ಆ ಕಸ್ಟೋಡಿಯನ್ನು ನಾನು ದೊಡ್ಡ ಹಿರಿಯ ಅಲ್ಲಿ ಎಲ್ಲಾ ಕೌನ್ಸಿಲ್ಗೆ ಹಿರಿಯ ಆದವ್ರಿಗೆ ಅಷ್ಟು ಒಂದು ಮುತುವರ್ಜಿ ಇರಬೇಕು. ನಾನು ಅದನ್ನ ಅವ್ರ ಕಣ್ಣೀರಿಗೆ ನಾನು ಸಾಂತ್ವನ ಕೊಡಬೇಕು ನಾನು. ಯಾಕಂದ್ರೆ ಒಂದು ಮಂತ್ರಿಯ ಹುದ್ದೆ ಇದೆಯಲ್ಲ, ಆ ಮಹಿಳಾ ಮಂತ್ರಿಯ ಹುದ್ದೆಯ ಘನತೆ ಬೇರೆ ಇದೆಯಲ್ಲ. ಸ್ವಂತ ಮಹಿಳೆಗೂ ಘನತೆ ಇದೆ, ಹುದ್ದೆಯ ಘನತೆ ಇದೆ. ನೀವು ನಿಂದನೆ ಮಾಡಿದಿರ ಅಂತ 10 ಶಾಸಕರು ಪಾರ್ಟ್ ಎ ಆಯ್ತು, ಪಾರ್ಟ್ ಬಿನೂ ಇತ್ತು ಕ್ವೆಶ್ಚನ್ ಅಲ್ಲಿ. ಗಲಾಟೆ ಮಾಡಿದ್ರು, ಒದ್ರು, ಹಲ್ಲೆ ಮಾಡ್ಲಿಕ್ಕೆ ಬಂದ್ರು. ನೀವು ಸಭಾಪತಿಗಳಿಗೆ ಪಾಠ ಕಲ್ಸೋಕ್ ಹೋಗೋರು, ನಿಮಗ್ ಗೊತ್ತಿಲ್ವಾ? ಸರ್ಕಾರವಾಗಿ ನೀವು ಒಂದು ಸುಮೋಟೋ ಕೇಸ್ ತಗೊಳ್ಬಹುದಾಗಿತ್ತು. ಅಲ್ಲಿ ನೀವು ಮಹಿಳೆಯ ಗೌರವ, ಸದನದ ಗೌರವ ಅಲ್ವಾ ಪ್ರಶ್ನೆ? ಸದನದ ಗೌರವ. ಸಿ ಟಿ ರವಿಯವರ ಪ್ರಾಣಕ್ಕೆ ಅವ್ರಿಗೆ ಕೈ ಮಾಡಬಾರದು, ಅದು ನಮ್ಗೆ ಅದು ಇದೆ. ಯಾಕಂದ್ರೆ ಸದನದಲ್ಲಿ ಆಗಬಾರ್ದು ಅಂತ ಅದಕ್ಕೇನೆ ಅಲ್ಲಿನ ಮಾರ್ಷಲ್ಗಳು, ಪೊಲೀಸ್ನವರು ಅವ್ರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಹೋದ್ರು. ಆಮೇಲೆ ಅವ್ರು ಯಾರ್ಯಾರು ಆತರ ಮಾಡಿದ್ರು ಅವ್ರ ಮೇಲೆ ಈಗ ಎಫ್ಐಆರ್ ಕೂಡ ಆಗಿದೆ. ಎಫ್ಐಆರ್ ಆಗಿದೆ, ಈ ದೂರನ್ನು ತಗೊಂಡು ಎಫ್ಐಆರ್ ಕೂಡ ಮಾಡಿದ್ದಾರೆ. ಅದನ್ನ ನಾವು ಒಪ್ಪಲ್ಲ, ಯಾರು ಕಾನೂನು ಕೈಗೆ ತೊಳೆದ ಒಪ್ಪಲ್ಲ. ಅವ್ರ ಆಕ್ರೋಶ ಇರಬಹುದು, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಮಾನ ಆಗಿದೆ ಅಂತ ಹೇಳಿ ಅವ್ರ ಆಕ್ರೋಶವನ್ನು ಹಿಂಗ್ ತೋರಿಸಬಾರ್ದು. ಆಕ್ರೋಶವನ್ನ ನ್ಯಾಯ ಕೇಳೋ ಮುಖಾಂತರ ತೋರಿಸಬೇಕು ಹೊರತು ಕಾನೂನನ್ನು ಕೈಗೆ ತೊಗೊಳ್ಳೋ ಮುಖಾಂತರ ತೋರಿಸಬಾರ್ದು. ಆದ್ರೆ ಇವತ್ತು ಬಿಜೆಪಿ ಮಾಡ್ತಾ ಇರ್ತಕ್ಕಂಥದ್ದೇನು, ಅವ್ರಿಗೆ ಸನ್ಮಾನ ಮಾಡಿ ಒಬ್ಬ ಮಹಿಳಾ ಪೀಡಕನಿಗೆ, ಮಹಿಳಾ ನಿಂದಕನಿಗೆ ನೀವು ಆಹಾರ ಹಾಕೋದ್ರಿಂದ ಯಾವ ನೀವು ಬೇಟಿ ಪಢಾವೋ ಬೇಟಿ ಬಚಾವೋ ಅದು ಇದೇನಾ ಮೋದಿ ಅವರು ಹೇಳಿರೋದು? ಇದೇನಾ ಬಿಜೆಪಿ ಅವರು ಮಾಡ್ಬೇಕಾಗಿರೋದು? ಅಲ್ಲ, ನಿಮ್ಗೆ ಗೌರವ ಅನ್ನೋದು ಸ್ವಲ್ಪ ನಿಮ್ಗೆ ಆತ್ಮಸಾಕ್ಷಿ ಚುಚ್ಚಲ್ವಾ ಅಂತ, ನಿಮ್ಮ ಆತ್ಮಸಾಕ್ಷಿಗೆ ನಿಮ್ಗೆ ಅನ್ಸಲ್ವಾ ಅಂತ? ಧೃತರಾಷ್ಟ್ರ ನೋಡ್ಕೊಂಡು ಕಣ್ಣು ಮುಚ್ಕೊಂಡು ನಿಂತಿರಂತೆ ಬಿಜೆಪಿಯ ಅಲ್ಲಿ ವಿಧಾನ ಪರಿಷತ್ ಸದಸ್ಯರಲ್ಲ, ಎಲ್ಲರೂ ನೋಡಿದವರು ಕೂಡ ಕಣ್ಣು ಮುಚ್ಕೊಂಡು ನಿಂತ್ಕೊಂಡ್ರಂತೆ. ಭಗವದ್ಗೀತೆ ಹೇಳಿಸ್ದಂಗೆ ಭಗವದ್ಗೀತೆ ಹೇಳೋ ಬಾಯಲ್ಲೂ ಅಶ್ಲೀಲ ಬರಬಾರ್ದು ಅನ್ನೋ ನಿರೀಕ್ಷೆ ಸರ್. ಭೂತ ಹೇಳುತ್ತೋ ಬಿಡುತ್ತೋ, ಭಗವದ್ಗೀತೆ ಹೇಳೋ ಬಾಯಲ್ಲೂ ಅಶ್ಲೀಲ ನಾವು ಸತ್ಯಂ ವದ ಧರ್ಮಂ ಚರ ಅಂತ, ಸತ್ಯವನ್ನ ಹೇಳತಕ್ಕಂಥದ್ದು ಧರ್ಮವಾಗಿ ನಡ್ಕೊಳ್ಳೋ ಅಂತದ್ದು. ನೀವು ಬೇಕಿದ್ ಹೇಳಿ, ಬೇಕಿದ್ ಬಿಡಿ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ತಾವು ಪ್ರಶ್ನೆ ಮಾಡಿದ್ರಿ, ಯಾಕೆ ದೂರಲ್ಲಿ ಕೊಟ್ಟಿಲ್ಲ ಅಂತೇಳಿ. ಈ ಇಡೀ ಒಂದು ಪ್ರಕರಣದೊಳಗಡೆ ಅನೇಕ ಕಾಣದ ಕೈಗಳಿದಾವೆ. ಇದು ಕೊತ್ವಾಲ್ ರಾಮಚಂದ್ರನ ಆ ಒಂದು ಭೂತದಿಂದ ಹಿಡಿದು, ಆ ಮನಸ್ಥಿತಿಯಿಂದ ಹಿಡಿದು, ಮಾತಾಡಿಲ್ಲ, ನೀವು ಶಿಸ್ತಲ್ಲಿರ್ಬೇಕು. ಯಾವ ಆ ಒಂದು ಭಯೋತ್ಪಾದನೆ, ಆ ಒಂದು ಗೂಂಡಾಯಿಸಮ್, ಆ ಒಂದು ರೌಡಿಸಮ್, ಇವೆಲ್ಲವೂ ಒಂದು ಕರಾಳ, ಇದು ತಪ್ಪಿದೆ. ಅನೇಕ ಕರಾಳ ಕೈಗಳು ಇದ್ರ ಒಳಗಡೆ ಬಗ್ಗೆ ಕೊಡ್ಬೋದಿತ್ತಲ್ಲ. ಇಲ್ಲಿ ಇಡೀ ಪ್ರಕರಣ ಅವರನ್ನ ಬಂಧನದಿಂದ ಹಿಡಿದು ಕೋರ್ಟ್, ಹೈಕೋರ್ಟ್ ಅವರನ್ನ ಬಿಡುಗಡೆ ಮಾಡೋ ತನಕ ಅದು ಏನೆಲ್ಲವೂ ನಡೆದಂತ ಘಟನೆ ಅಷ್ಟು ಕೂಡ ಇವತ್ತು ತನಿಖೆ ಆಗ್ಬೇಕಾಗಿರೋಂಥದ್ದು. ಅದ್ಯಾರು ಇವರನ್ನ ಕಾಡಿಗೆ ಕರ್ಕೊಂಡು ಹೋಗೋದು, ಅದ್ಯಾರು ಅದು ಕಬ್ಬಿನ ಗದ್ದೆಗೆ ಕರ್ಕೊಂಡು ಹೋಗೋದು, ಕ್ವಾರಿ ಕರ್ಕೊಂಡೋದಂತ ಯಾರು, ಇವರನ್ನ ಬಿಡಬೇಡ ಅಂತ ಹೇಳಿದಂತ ಯಾರು? ಪೊಲೀಸರ ಸಂಗತಿನ ತನಿಖೆ ಆಗ್ಬೇಕಾಗಿರುವಂತದ್ದು. ತಪ್ಪಿಲ್ಲ, ಈ ಕಾಂಗ್ರೆಸ್ ನಲ್ಲಿ ಇದ್ಬಿಟ್ರೆ ಪೊಲೀಸ್ ಸಾಚ ಅಂತ ಬಟ್ಟೆ ಹಾಕೊಂಡ್ರ ಜವಾಬ್ದಾರಿ ಇಲ್ದಿರೋ ಕಮಿಷನರ್ ಇದ್ದಾರೆ, ಅವ್ರಿಗೆ ಪೊಲೀಸ್ ನಮ್ಮಲ್ಲಿ ಮಾತನಾಡೋ ಚರ್ಚೆ ಆಗೋ ವಿಚಾರ ಆದ್ರೂ ಕ್ಲೀನ್ ಆಗಿ ಕೇಳಿಸ್ಲಿ ಜನರಿಗೆ. ಇದ್ರ ಬಗ್ಗೆ ಕನ್ಫ್ಯೂಷನ್ ಬೇಡ, ಒಬ್ರಾದ್ಮೇಲೆ ಒಬ್ರು ಮಾತಾಡೋಣ. ಮಾತಾಡಕ್ಕೂ ಮುಂಚೆ ಈಗ ಪ್ರಶ್ನೆ ಇರ್ತಕ್ಕಂಥದ್ದು ಪೊಲೀಸರು ಹೈ ಹ್ಯಾಂಡ್ನೆಸ್. ಅವರು 41 CRPC 41A ನೋಟಿಸ್ ಕೊಟ್ರ?
ಏನ್ ಪೊಲೀಸ್ ಅವ್ರು ಏನು ಬಹಳ ಬಹಳ ಏನು ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ ಅನ್ನು ಮಾಡಿದ್ರ ನೋಡ್ರಿ, ಏನು? ಜನ ಗೊತ್ತಾಗ್ತದೆ? ಆಕ್ರೋಶಗೊಂಡಿದ್ರು. ಪ್ರತಿಯೊಂದು ಜನ ಪೊಲೀಸರ ಕೈಯಲ್ಲಿ ಆಕ್ರೋಶಗೊಂಡಿದ್ರು. ಗೊತ್ತಾಗ್ತದೆ ಪೊಲೀಸ್ ಒಂದು ಇಲಾಖೆ ಯಾವ ರಕ್ಷಣೆ ರೀತಿ ಮಾಡಿದೆ ಗೊತ್ತಾಗ್ತದೆ? ಸಿದ್ದರಾಮಯ್ಯನ. ಅರೆಸ್ಟ್ ಬೇರೆ- ಮಾಡಿ. ಪೊಲೀಸ್ ಇಲಾಖೆ ಅವರ ಅರೆಸ್ಟ್ ಮಾಡಿ ರಕ್ಷಣೆ. ಯಾವ ಮಾಡಬೇಕಾದ್ರೆ ಹಾ, ಹಾ. FIR ಗೆ ಅರೆಸ್ಟ್ ಮಾಡಿದ್ದಾರೆ. ಏನು? ಪೊಲೀಸ್ ಇಲಾಖೆಗೆ ಅಲ್ಲ, ಜನ attack ಮಾಡ್ಲಿಕ್ಕೆ ಬಂದವರಿಂದ. ಸಿಟಿನವರು ಕೃತಜ್ಞರಾಗಿರ್ಬೇಕು. ರೇ, ನಟರಾಜ್ ಗೌಡ್ರೆ, ಇವತ್ತು ಕೇಳ್ತಾ ಕೇಳಿ. ಇವತ್ತು ಆಯ್ತು. 25 ಜನ ಎಲ್ಲಿಂದ ಅಲ್ಲಿಗೆ ಬೇಕಾದ್ರೂ ಹೋಗುತ್ತೆ. ಎಲ್ಲಿಂದ ಅಲ್ಲಿಗೆ ಬೇಕಾದ್ರೂ ಹೋಗುತ್ತೆ. ಕ್ವಶನ್ ಆಗ್ಲೇ ಕೇಳಿದ್ದೆ, ಜೆಡಿಎಸ್ ವಕ್ತಾರದ್ದು ಅದೇ ಪ್ರಶ್ನೆ. ಸಭಾಪತಿಗಳು ಹಾಗೆ ಸದನದ ನಿಯಮಗಳು ರೆಸ್ಪೆಕ್ಟ್ ಇಲ್ವಾ ಕಾಂಗ್ರೆಸ್ಗೆ? ಈಗ ಉತ್ತರ ಒಂದು ನಿಮಿಷ. ಅದೇ ರೆಸ್ಪೆಕ್ಟ್ ಇದೆ. ನಾವು ಅದನ್ನೇ ಹೇಳ್ತಾ ಇರೋದು. ರೆಸ್ಪೆಕ್ಟ್ ಇದೆ. ನಿಮ್ ರೆಸ್ಪೆಕ್ಟ್ ಏನಿದೆ ಅಂದ್ರೆ ನೀವೇ ಬಗೆಹರಿಸ್ಕೊಳ್ಳಿ. ನಮ್ತ ವಿಡಿಯೋ ಇಲ್ಲ ಅಲ್ಲ ರೀ. ಇಡೀ ರಾಜ್ಯದಲ್ಲಿ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇರೋದೇ ಇದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಿಂದ ಆಚೆಗೆ ಹೋಗಿ ಸುಮ್ನೆ ನಗ್ನಗ್ತಾ ಹೋದ್ರ, ಕಣ್ಣೀರ್ ಹಾಕೊಂಡು ಆಚೆ ಹೋಗಿದ್ದಾರೆ. ನಿಮ್ ಮುಂದೆ ಕಣ್ಣೀರ್ ಹಾಕೊಂಡು ಕೂತಿದ್ದಾರೆ. ಅವ್ರು ದೂರ್ ಕೊಟ್ಟಿದ್ದಾರೆ. ಅವ್ರ ಬೆಂಬಲಕ್ಕೆ 10 ಜನ ಅಲ್ಲಿನ ವಿಧಾನ ಪರಿಷತ್ ಸದಸ್ಯರು ಬಂದು ಆತರ ಹೇಳಿದ್ರು ಅಂತ ಹೇಳಿದ್ದಾರೆ. ನಿಮ್ಮ ಹತ್ರ ಹೇಳಿದ್ದಾರೆ. ನೀವ್ ಏನ್ ಕ್ರಮ ತಗೊಂಡ್ರಿ? ನಿಮ್ಮ ಹತ್ರ ವಿಡಿಯೋ ಇಲ್ಲ ನಂದು ಅಲ್ಲಿಲ್ಲ ಕಚ್ಚಕ್ಕೆ, ನನ್ ಬೆನ್ಮೂಳೆ ಎಲ್ಲ ನಿಂತ್ಕೊಳ್ಳಕ್ಕೆ ಅಂದ್ರೆ ಆಗೋಯ್ತಾ? ಇರ್ಬೇಕು ನೋಡ್ರಿ, ಅದು ತನಿಖೆ ಮಾಡ್ರಿ ಅಂತ ಹೇಳ್ಬೇಕು. ಸ್ಟ್ಯಾಂಡಿಂಗ್ ಕಮಿಟಿ ಕೊಡ್ಬೇಕು. ಅದೇ ತಾನೇ ಸ್ಟ್ಯಾಂಡಿಂಗ್ ಕಮಿಟಿಗಳು ಯಾಕೆ ಇರೋದು? ಡಿಸಿಪ್ಲಿನರಿ ಸ್ಟ್ಯಾಂಡಿಂಗ್ ಕಮಿಟಿ ಕೊಡ್ಬೇಕಾಗಿತ್ತು, ಆಕ್ಷನ್ ಕಮಿಟಿಗೆ. ಆಮೇಲೆ ಪೊಲೀಸ್ ಕೊಡ್ಬೇಕಿತ್ತು, ಹೋಗಿ ತನಿಖೆ ಮಾಡ್ರಿ, ಇದೊಂದು ವರದಿಯನ್ನ ಕೊಡಿ ಇದಕ್ಕೆ ನನಗೆ 3 ದಿನದಲ್ಲಿ 4 ದಿನದಲ್ಲಿ ಅಂತ. ಮಾಧ್ಯಮಗಳಲ್ಲಿ ಎಲ್ಲಿ ಬಿತ್ತರ ಆಗಿದೆ ಆ ವಿಡಿಯೋವನ್ನು ತರಿಸ್ಕೋಬೇಕಿತ್ತು, ಫಾರೆನ್ಸಿಕ್ ಕರ್ಸ್ಬೇಕಿತ್ತು. ಇದನ್ನ ಏನಾದ್ರು ಮಾಡಿದ್ರ ಸಭಾಪತಿಗಳು ಮಾಡಿದ್ರ? ಆ ಕಸ್ಟೋಡಿಯನ್ನು ನಾನು ದೊಡ್ಡ ಹಿರಿಯ ಅಲ್ಲಿ ಎಲ್ಲಾ ಕೌನ್ಸಿಲ್ಗೆ ಹಿರಿಯ ಆದವ್ರಿಗೆ ಅಷ್ಟು ಒಂದು ಮುತುವರ್ಜಿ ಇರಬೇಕು. ನಾನು ಅದನ್ನ ಅವ್ರ ಕಣ್ಣೀರಿಗೆ ನಾನು ಸಾಂತ್ವನ ಕೊಡಬೇಕು ನಾನು. ಯಾಕಂದ್ರೆ ಒಂದು ಮಂತ್ರಿಯ ಹುದ್ದೆ ಇದೆಯಲ್ಲ, ಆ ಮಹಿಳಾ ಮಂತ್ರಿಯ ಹುದ್ದೆಯ ಘನತೆ ಬೇರೆ ಇದೆಯಲ್ಲ. ಸ್ವಂತ ಮಹಿಳೆಗೂ ಘನತೆ ಇದೆ, ಹುದ್ದೆಯ ಘನತೆ ಇದೆ. ನೀವು ನಿಂದನೆ ಮಾಡಿದಿರಂತ 10 ಶಾಸಕರು ಪಾರ್ಟ್ ಎ ಆಯ್ತು, ಪಾರ್ಟ್ ಬಿನೂ ಇತ್ತು ಕ್ವೆಶ್ಚನ್ ಅಲ್ಲಿ. ಗಲಾಟೆ ಮಾಡಿದ್ರು, ಒದ್ರು, ಹಲ್ಲೆ ಮಾಡ್ಲಿಕ್ಕೆ ಬಂದ್ರು. ನೀವು ಸಭಾಪತಿಗಳಿಗೆ ಪಾಠ ಕಲ್ಸೋಕ್ ಹೋಗೋರು, ನಿಮಗ್ ಗೊತ್ತಿಲ್ವಾ? ಸರ್ಕಾರವಾಗಿ ನೀವು ಒಂದು ಸುಮೋಟೋ ಕೇಸ್ ತಗೊಳ್ಬಹುದಾಗಿತ್ತು. ಅಲ್ಲಿ ನೀವು ಮಹಿಳೆಯ ಗೌರವ, ಸದನದ ಗೌರವ ಅಲ್ವಾ ಪ್ರಶ್ನೆ? ಸದನದ ಗೌರವ. CT ರವಿಯವರ ಪ್ರಾಣಕ್ಕೆ ಅವ್ರಿಗೆ ಕೈ ಮಾಡಬಾರ್ದು, ಅದು ನಮ್ಗೆ ಅದು ಇದೆ. ಯಾಕಂದ್ರೆ ಸದನದಲ್ಲಿ ಆಗಬಾರ್ದು ಅಂತ. ಅದಕ್ಕೇನೆ ಅಲ್ಲಿನ ಮಾರ್ಷಲ್ಗಳು, ಪೊಲೀಸ್ನವರು ಅವ್ರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಹೋದ್ರು. ಆಮೇಲೆ ಅವ್ರು ಯಾರ್ಯಾರು ಆತರ ಮಾಡಿದ್ರು ಅವ್ರ ಮೇಲೆ ಈಗ FIR ಕೂಡ ಆಗಿದೆ. FIR ಆಗಿದೆ. ಈ ದೂರನ್ನು ತಗೊಂಡು FIR ಕೂಡ ಮಾಡಿದ್ದಾರೆ. ಅದನ್ನ ನಾವು ಒಪ್ಪಲ್ಲ. ಯಾರು ಕಾನೂನು ಕೈಗೆ ತೊಳೆದ ಒಪ್ಪಲ್ಲ. ಅವ್ರ ಆಕ್ರೋಶ ಇರಬಹುದು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಮಾನ ಆಗಿದೆ ಅಂತ ಹೇಳಿ ಅವ್ರ ಆಕ್ರೋಶವನ್ನು ಹಿಂಗ್ ತೋರಿಸಬಾರ್ದು. ಆಕ್ರೋಶವನ್ನ ನ್ಯಾಯ ಕೇಳೋ ಮುಖಾಂತರ ತೋರಿಸಬೇಕು ಹೊರತು ಕಾನೂನನ್ನು ಕೈಗೆ ತೊಗೊಳ್ಳೋ ಮುಖಾಂತರ ತೋರಿಸಬಾರ್ದು. ಆದ್ರೆ ಇವತ್ತು ಬಿಜೆಪಿ ಮಾಡ್ತಾ ಇರ್ತಕ್ಕಂಥದ್ದೇನು, ಅವ್ರಿಗೆ ಸನ್ಮಾನ ಮಾಡಿ ಒಬ್ಬ ಮಹಿಳಾ ಪೀಡಕನಿಗೆ, ಮಹಿಳಾ ನಿಂದಕನಿಗೆ ನೀವು ಆಹಾರ ಹಾಕೋದ್ರಿಂದ ಯಾವ ನೀವು ಬೇಟಿ ಪಢಾವೋ ಬೇಟಿ ಬಚಾವೋ ಅಂದ್ರೆ ಇದೇನಾ ಮೋದಿ ಅವರು ಹೇಳಿರೋದು? ಇದೇನಾ ಬಿಜೆಪಿ ಅವರು ಮಾಡ್ಬೇಕಾಗಿರೋದು? ಅಲ್ಲ, ನಿಮ್ಗೆ ಗೌರವ ಅನ್ನೋದು ಸ್ವಲ್ಪ ನಿಮ್ಗೆ ಆತ್ಮಸಾಕ್ಷಿ ಚುಚ್ಚಲ್ವಾ ಅಂತ, ನಿಮ್ಮ ಆತ್ಮಸಾಕ್ಷಿಗೆ ನಿಮ್ಗೆ ಅನ್ಸಲ್ವಾ ಅಂತ. ಧೃತರಾಷ್ಟ್ರ ನೋಡ್ಕೊಂಡು ಬಿಡ್ರೆ ಕಣ್ಣು ಮುಚ್ಕೊಂಡು ನಿಂತಿರಂತೆ ಬಿಜೆಪಿಯ ಅಲ್ಲಿ ವಿಧಾನ ಪರಿಷತ್ ಸದಸ್ಯರಲ್ಲ. ಎಲ್ಲರೂ ನೋಡಿದವರು ಕೂಡ ಕಣ್ಣು ಮುಚ್ಕೊಂಡು ನಿಂತ್ಕೊಂಡ್ರಂತೆ. ಭಗವದ್ಗೀತೆ ಹೇಳಿಸ್ದಂಗೆ ಭಗವದ್ಗೀತೆ ಹೇಳೋ ಬಾಯಲ್ಲೂ ಅಶ್ಲೀಲ ಬರಬಾರ್ದು ಅನ್ನೋ ನಿರೀಕ್ಷೆ ಸರ್. ಭೂತ ಹೇಳುತ್ತೋ ಬಿಡುತ್ತೋ, ಭಗವದ್ಗೀತೆ ಹೇಳೋ ಬಾಯಲ್ಲೂ ಅಶ್ಲೀಲ ಬರಬಾರ್ದು ಅನ್ನೋ ನಿರೀಕ್ಷೆ. ನಾವು ಸತ್ಯಂ ವದ ಧರ್ಮಂ ಚರ ಅಂತ, ಸತ್ಯವನ್ನ ಹೇಳತಕ್ಕಂಥದ್ದು ಧರ್ಮವಾಗಿ ನಡ್ಕೊಳ್ಳೋ ಅಂತದ್ದು. ನೀವು ಬೇಕಿದ್ ಹೇಳಿ, ಬೇಕಿದ್ ಬಿಡಿ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ತಾವು ಪ್ರಶ್ನೆ ಮಾಡಿದ್ರಿ, ಯಾಕೆ ದೂರಲ್ಲಿ ಕೊಟ್ಟಿಲ್ಲ ಅಂತೇಳಿ. ಈ ಇಡೀ ಒಂದು ಪ್ರಕರಣದೊಳಗಡೆ ಅನೇಕ ಕಾಣದ ಕೈಗಳಿದಾವೆ. ಇದು ಕೊತ್ವಾಲ್ ರಾಮಚಂದ್ರನ ಆ ಒಂದು ಭೂತದಿಂದ ಹಿಡಿದು, ಆ ಮನಸ್ಥಿತಿಯಿಂದ ಹಿಡಿದು, ಮಾತಾಡಿಲ್ಲ, ನಿಮ್ ಶಿಸ್ತಲ್ಲಿರ್ಬೇಕು. ಯಾವ ಆ ಒಂದು ಭಯೋತ್ಪಾದನೆ, ಆ ಒಂದು ಗೂಂಡಾಯಿಸಮ್, ಆ ಒಂದು ರೌಡಿಸಮ್, ಇವೆಲ್ಲವೂ ಒಂದು ಕರಾಳ, ಇದು ತಪ್ಪಿದೆ. ಅನೇಕ ಕರಾಳ ಕೈಗಳು ಇದ್ರ ಒಳಗಡೆ ಬಗ್ಗೆ ಕೊಡ್ಬೋದಿತ್ತಲ್ಲ. ನೋಡಿ, ನಾವೇ ಇಲ್ಲಿ ಇಡೀ ಪ್ರಕರಣ ಅವರನ್ನ ಬಂಧನದಿಂದ ಹಿಡಿದು ಕೋರ್ಟ್, ಹೈಕೋರ್ಟ್ ಅವರನ್ನ ಬಿಡುಗಡೆ ಮಾಡೋ ತನಕ ಅದು ಏನೆಲ್ಲವೂ ನಡೆದಂತ ಘಟನೆ ಅಷ್ಟು ಕೂಡ ಇವತ್ತು ತನಿಖೆ ಆಗ್ಬೇಕಾಗಿರೋಂಥದ್ದು. ಅದ್ಯಾರು ಇವರನ್ನ ಕಾಡಿಗೆ ಕರ್ಕೊಂಡು ಹೋಗೋದು, ಅದ್ಯಾರು ಅದು ಕಬ್ಬಿನ ಗದ್ದೆಗೆ ಕರ್ಕೊಂಡು ಹೋಗೋದು, ಕ್ವಾರಿ ಕರ್ಕೊಂಡು ಹೋದಂತ ಯಾರು, ಇವರನ್ನ ಬಿಡಬೇಡ ಅಂತ ಹೇಳ್ದಂತ ಯಾರು? ಪೊಲೀಸರ ಸಂಗತಿನ ತನಿಖೆ ಆಗ್ಬೇಕಾಗಿರುವಂತದ್ದು. ತಪ್ಪಿಲ್ಲ. ಈ ಕಾಂಗ್ರೆಸ್ ನಲ್ಲಿ ಇದ್ಬಿಟ್ರೆ ಪೊಲೀಸ್ ಸಾಚ ಅಂತದ? ಬಟ್ಟೆ ಹಾಕೊಂಡ್ರ ಜವಾಬ್ದಾರಿ ಇಲ್ದಿರೋ ಕಮಿಷನರ್ ಇದ್ದಾರೆ, ಅವ್ರಿಗೆ ಪೊಲೀಸ್
ಕೂತಿದ್ದಾರೆ. ಮಹೇಶ್ ಜಿ, ನಮ್ಮಲ್ಲಿ ಮಾತನಾಡೋ ಚರ್ಚೆ ಆಗೋ ವಿಚಾರ ಆದ್ರೂ ಕ್ಲೀನ್ ಆಗಿ ಕೇಳಿಸ್ಲಿ ಜನರಿಗೆ. ಇದ್ರ ಬಗ್ಗೆ ಕನ್ಫ್ಯೂಷನ್ ಬೇಡ. ಒಬ್ರು ಆದ್ಮೇಲೆ ಒಬ್ರು ಮಾತಾಡೋಣ. ಮಾತಾಡೋಕ್ಕೂ ಮುಂಚೆ ಈಗ ಪ್ರಶ್ನೆ ಇರ್ತಕ್ಕಂಥದ್ದು ಪೊಲೀಸರು. ಅದು ಪೊಲೀಸರು ಹೈ ಹ್ಯಾಂಡ್ನೆಸ್. ಅವರು 41 CRPC 41A ನೋಟಿಸ್ ಕೊಟ್ರ? ಏನ್ ಪೊಲೀಸ್ ಅವ್ರು ಏನು ಬಹಳ ಬಹಳ ಏನು ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ ಅನ್ನು ಮಾಡಿದ್ರ? ನೋಡ್ರಿ, ಏನು? ಜನ ಆಕ್ರೋಶಗೊಂಡಿದ್ರು. ಪ್ರತಿಯೊಂದು ಜನ ಪೊಲೀಸರ ಕೈಯಲ್ಲಿ ಆಕ್ರೋಶಗೊಂಡಿದ್ರು. ಪೊಲೀಸ್ ಇಲಾಖೆ ಯಾವ ಅವ್ರ ರಕ್ಷಣೆ ರೀತಿ ಮಾಡಿಸಿದ್ರೆ ಅರೆಸ್ಟ್ ಮಾಡಿ. ಪೊಲೀಸ್ ಇಲಾಖೆ ಅವರ ರಕ್ಷಣೆ ಅರೆಸ್ಟ್ ಮಾಡಿ ರಕ್ಷಣೆ. ಯಾವ ಮಾಡ್ಬೇಕಾದ್ರೆ FIR ಗೆ ಅರೆಸ್ಟ್ ಮಾಡಿದ್ದಾರೆ. ಏನು? ಪೊಲೀಸ್ ಇಲಾಖೆಗೆ ಜನ ಅಟ್ಯಾಕ್ ಮಾಡ್ಲಿಕ್ಕೆ ಬಂದವರಿಂದ ಸಿಟಿನವರು ಕೃತಜ್ಞರಾಗಿರ್ಬೇಕು. ನಟರಾಜ್ ಗೌಡ್ರೆ, ಇವತ್ತು ಕೇಳ್ತಾ ಕೇಳಿ. ಇವತ್ತು 25 ಜನ ಎಲ್ಲಿಂದ